अन्यंष्टहस्तचरणश्रवणत्वगायी प्राणन्नमो भगवते पुरुषाय तुभ्यं यस्याः कटाक्षमात्रेण ब्रह्मरुद्रेन्द्रपूर्वकाः सुरास्वीयपदान्यापुस्ताक्ष्मेर्मे प्रसीदतु सत्सङ्घमानससरोवरमध्यवर्ती कृष्णाङ्घ्रिचारुकमलार्पितचित्तवृत्तिः शास्त्राद्यमञ्जुपदरञ्जितरम्यसंसदास्माकगत्सरसिकेस्तु समक्षहंसः तुरङ्गतुण्डकरुणामण्डितः खण्डितेषणः धरासुराग्रणीतुज्यद्वादिराजगुरुदृशम् तपस्वाध्यायशुश्रूषा कृष्णपूजार्थं वयं विश्वेशविष्टदं वन्दे चक्रवर्तिनम् ಪರಮಾತ್ಮನನ್ನ ಆರಾಧನೆ ಮಾಡೋದಕ್ಕೆ ಅನೇಕ ಪ್ರಕಾರಗಳಿದ್ದಾವೆ. ಅದರಲ್ಲಿ ಈಗ ಪ್ರತಿಮಾ ಪೂಜೆ ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಪರಮಾತ್ಮನ ಆರಾಧನೆ ಮಾಡೋದು, ಇವೆಲ್ಲ ಪರಮಾತ್ಮನ ಒಂದು ವಿಧವಾದ ಪೂಜೆ. ಆದರೆ ಪರಮಾತ್ಮನ ಭಕ್ತರಲ್ಲಿರುವಂತಹ ಪರಮಾತ್ಮನ ಪೂಜೆ ಇನ್ನೊಂದಾಗ್ತದೆ. ಅಂತಹ ಪರಮಾತ್ಮನ ಭಕ್ತರನ್ನ ಸ್ವಲ್ಪ ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಆರಂಭದಿಂದ ಪ್ರಾರಂಭ ಮಾಡೋದು ಅಂತಿದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸದಾ ಪರಮಾತ್ಮನ ಚಿಂತನೆಯನ್ನು ಮಾತ್ರ ಮಾಡ್ತಾ ಇರುವಂತಹ ಅಚಲವಾದ ಭಕ್ತೋತ್ತಮಳು ಅಂದ್ರೆ ಮಹಾಲಕ್ಷ್ಮೀ ದೇವಿ. ಸದಾ ಪರಮಾತ್ಮನ ಗುಣಗಳನ್ನು ಎಣಿಸ್ತಾನೇ ಇರ್ತಾಳೆ. ಅದನ್ನೇ ಹೇಳ್ತಾರೆ, ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣೈತ ಮನೋಕ್ರಾಂತ ಸಂವಿಗುಣಾನಾಂ ಆನಂತ್ಯಾನಿ ಸ್ತವತ್ತು ಪದ ಕಮಲ ಕನಿಷ್ಠಾಂಗುಲಿ ಸಂದಕಸ್ಯ ಪಶ್ಯಂತಿ ಸಂತಂ ಸಾ ನವ ನವ ಸುವಿಶೇಷೋಪರತ್ನೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸಮಾಧಿಗಾನೇ ಕಹಮಾನಾಪತನ್ನ. ಸದಾ ಅನಾದಿ ಕಾಲದಿಂದ ಪರಮಾತ್ಮನ ಕಾಲಿನ ಉಗುರಿನಲ್ಲಿರುವಂತಹ ಧೂಳಿನ ಗುಣಗಳನ್ನ ಎಣಿಸ್ತಾನೇ ಇದ್ದಾಳೆ. ಇಷ್ಟಾದರೂ ಮುಗಿತಾ ಇಲ್ಲ. ನಮಗೆ ಪರಮಾತ್ಮನ ಬಗ್ಗೆ ಕೆಲವು ಸ್ವಲ್ಪ ಹೊತ್ತು ಚಿಂತನೆ ಮಾಡಿದ ಮೇಲೆ ಸಾಕಪ್ಪ, ಇನ್ನು ಬೇರೆ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅನ್ಸುತ್ತೆ. ಆದರೆ ಲಕ್ಷ್ಮಿ ಅನಾದಿ ಕಾಲದಿಂದ ಪರಮಾತ್ಮನ ಗುಣಗಳನ್ನ ಎಣಿಸ್ತಾಳೆ ಇದ್ದಾಳೆ. ಇನ್ನು ಮುಂದಿನ ಅನಂತ ಕಾಲ ತನಕ ಎಣಿಸ್ತಾನೆ ಇರ್ತಾಳೆ. ಅಷ್ಟು ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋದು, ಪರಮಾತ್ಮನ ಆರಾಧನೆ ಮಾಡೋದರಲ್ಲಿ ಉತ್ಸಾಹ ಅಷ್ಟು ಲಕ್ಷ್ಮೀ ದೇವಿ ಹೆಚ್ಚಾಗಿದೆ. ಅನೇಕ ರೂಪಗಳಲ್ಲಿ ಬಂದು ಪರಮಾತ್ಮನ ಹೊಂದುತ್ತಾಳೆ. ಅಂತಹ ಪತಿವ್ರತ ಶ್ರೇಷ್ಠರು, ಪರಮಾತ್ಮನ ಅತ್ಯುತ್ತಮ ಭಕ್ತರು ಅಂತಂದ್ರೆ ಲಕ್ಷ್ಮೀ ದೇವಿ. ಇನ್ನ ಅದಾದ ನಂತರ ಮುಂದೆ ಬರೋದು ವಾಯುದೇವರು. ವಾಯುದೇವರೇ ಮುಂದೆ ಬ್ರಹ್ಮದೇವರ ಆಗೋದು. ಇದರಿಂದ ವಾಯುದೇವರ ಭಾಗವತ ಧರ್ಮ ಅವರ ಭಾಗವತ ಧರ್ಮವನ್ನು ಅನೇಕ ಬಾರಿ ತುಂಬ ವಚನಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಭೀಮನಾದಾಗ ಅವಾಗ ಅತ್ಯಂತ ಭಾಗವತೇ ಧರ್ಮೇ ನಿರತೋಯಂ ಮೃಗೋದರ ಅಂತ ಹೇಳುವಷ್ಟು ಭಾಗವತ ಧರ್ಮವನ್ನು ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ. ಅನೇಕ ಬಾರಿ ಯಾವ ಪ್ರಸಂಗದಲ್ಲಿ ಸಾಮಾನ್ಯವಾಗಿ ಜನರು ಸೋಲ್ತಾರೋ, ಅಂದರೆ ಈಗ ನಾರಾಯಣಾಸ್ತ್ರವನ್ನ ಅಶ್ವತ್ಥಾಮಾಚಾರ್ಯರು ಪಾಂಡವರ ಸೇನೆ ಮೇಲೆ ಬಿಡ್ತಾರೆ. ಆಗಲೂ ವಿಚಲಿತರಾಗದೆ ಎಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಅಂತ ಹೇಳಿ ನಾರಾಯಣಾಸ್ತ್ರಕ್ಕೆ ನಮಸ್ಕಾರ ಮಾಡ್ತಾರೆ. ಅದು ನಮಸ್ಕಾರ ಮಾಡಿದ್ರೆ ನಮ್ಮ ಪ್ರಾಣ ಉಳಿಸುತ್ತೆ ಅಂತ ಹೇಳಿ. ಆದರೆ ಭೀಮ ಮಾತ್ರ ತನ್ನ ಭಾಗವತ ಧರ್ಮವನ್ನು ತಿಳಿಸ್ಕೊತಾ ತನ್ನ ಪ್ರಾಣ ರಕ್ಷಣೆಗಾಗಿ ಇನ್ನೊಬ್ಬರ ಕೈ ಮುಗಿಯಲ್ಲ ಅವ್ರಿಗೆ ಅಂತ ಹೇಳಿ ತಾನು ಸ್ಥಿರವಾಗಿ ನಿಂತ್ಕೊಂತಾರಲ್ಲ, ಅದು ಭೀಮನ ಭಾಗವತ ಧರ್ಮವನ್ನು ಅಲ್ಲಿ ತಿಳಿಸ್ಕೊಡ್ತಾನೆ. ಇನ್ನ ಅನೇಕ ಪ್ರಸಂಗಗಳು ಮಹಾಭಾರತದಲ್ಲಿ ಭೀಮನ ಬಲಕ್ಕೆ ಸಮಾನವಾಗಿ ಯಾರ ಬಲವೂ ಇದ್ದಿಲ್ಲ. ಭೀಮಸೇನ ಸಮೋನಸ್ತು ಸೇನೆಯೋ ಉಭಯೋರಪಿ, ಎರಡೂ ಸೇನೆಗಳಲ್ಲಿ ಭೀಮನಿಗೆ ಸಮಾನವಾದವ ಯಾರ್ಯಾರೂ ಇದ್ದಿರಲಿಲ್ಲ. ಕಲಿಯ ಅವತಾರಣ ಅಂತ ದುರ್ಯೋಧನನನ್ನ ಸಂಹಾರ ಮಾಡುವ ಶಕ್ತಿ ಇರೋದು ಕೇವಲ ವಾಯುದೇವರಿಗೆ. ಆದರೆ ಭೀಮ ಲೀಲಾಚಾರವಾಗಿ ಆ ದುರ್ಯೋಧನ ಅನೇಕ ಬಾರಿ ಸೋಲಿಸಿದ್ದಾರೆ. ಜರಾಸಂಧನನ್ನ ಲೀಲಾಚಾರವಾಗಿ ಅವನು ಕೊಂದಿದ್ದಾನೆ. 15 ದಿನ ಯುದ್ಧ ಮಾಡಿದ್ದಾನೆ. ಆದರೆ ಅದನ್ನು ಲೀಲೆಯಾಗಿ ಮಾತ್ರ ಮಾಡಿ ಕೊನೆಯನ್ನು ಸಂಹಾರ ಮಾಡಿದ. ಇದರ ಮಧ್ಯದಲ್ಲಿ ಜರಾಸಂಧನ ಸಂಹಾರದ ವಿಷಯದಲ್ಲಿ ಕೆಲವರು ಕಥೆಯನ್ನು ಹೇಳ್ತಾರೆ. ಭೀಮ ತಾನು ಅನೇಕ ಬಾರಿ ಜರಾಸಂಧನ ದೇಹವನ್ನು ಸೀಳ್ತಾ ಇದ್ದ, ಅದು ಮತ್ತೆ ಅದು ಅಂಟುಕೊಳ್ತಾ ಇತ್ತು. ಆಮೇಲೆ ಒಂದು ಹುಲ್ಲನ್ನ ಕೃಷ್ಣ ತೋರಿಸ್ದ, ಒಂದು
ಒಂದು ಈ ಕಡೆ ಒಂದು ಈ ಕಡೆ ಅಂತ. ಆಗ ಭೀಮ ಅದೇ ರೀತಿಯಲ್ಲಿ ಜರಾಸಂಧನ ಸಂಹಾರ ಮಾಡಿದಾಗ ಆಗ ಜರಾಸಂಧ ಸತ್ತ. ಭೀಮನಿಗೆ ಅಶಕ್ತಿ ಇತ್ಯಾದಿಗಳಿಲ್ಲ, ಈ ಕಥೆ ಸುಳ್ಳು, ಅದು ಬೇರೆ ವಿಷಯ. ಅಕಸ್ಮಾತ್ ಈ ಕಥೆ ಸತ್ಯ ಆಗಿತ್ತು ಅಂತ ಇಟ್ಕೊಂಡ್ರು ಕೂಡ ರುದ್ರದೇವರ ಹೊರಗಿರುವಂತಹ ಜರಾಸಂಧನ ಅನೇಕ ಬಾರಿ ಹೊಡೆದಾಕಿದ್ದಾನೆ ಅಂತಂದ್ರೆ ಭೀಮನ ಬಲ ಸಾಮಾನ್ಯ ಅಲ್ಲ, ರುದ್ರದೇವರಿಗಿಂತ ತುಂಬಾ ಉತ್ತಮ ಅಂತ ಅಲ್ಲಿ ಗೊತ್ತಾಗುತ್ತೆ. ಇದರಿಂದ ಭೀಮನ ಬಲ ಅತ್ಯಂತ ಹೆಚ್ಚಾದದ್ದು. ಇನ್ನ ಆಚಾರ್ಯ ಮಧ್ವರು ಅಷ್ಟೇ. ಆಚಾರ್ಯ ಮಧ್ವರಾಗಿದ್ದಾಗ 2 ಬಾರಿ ಬದರಿ ಯಾತ್ರೆ ಮಾಡಿದ್ದಾರೆ. ಈಗ ಬದರಿ ಯಾತ್ರೆ ಸ್ವಲ್ಪ ಸುಲಭವಾಗಿದೆ, ಆದ್ರೆ ಆಗಿನ ಕಾಲದಲ್ಲಿ ಬೆಟ್ಟಗಳು ಹತ್ಕೊಂಡು ಹೋಗ್ತಾ ಇದ್ರು. ಅಂತಹ ಕಷ್ಟವಾದಂತಹ ಬದರಿ ಯಾತ್ರೆ ಅಲ್ಲ. ಆಚಾರ್ಯ ಮಧ್ವರು ಅದು ಬೇರೆ ವಿಷಯ, ಅವರು ವಾಯುದೇವರು ಅವರ ಸಶಿಷ್ಯರಾಗಿ ಉತ್ತರ ಬದರಿಗೆ 2 ಬಾರಿ ಹೋಗಿದ್ದಾರೆ. ಈಗಿರುವಂತಹ ಈಗ ನರಗೋಚರವಾದಂತಹ ಬದರಿಗೆ ತಾವು ಅಲ್ಲಿ ಶಿಷ್ಯರ ಸಮೇತವಾಗಿ 2 ಬಾರಿ ಹೋಗಿದ್ದಾರೆ. 1ನೇ ಬಾರಿಯಲ್ಲಿ ಉತ್ತರ ಬದರಿಗೆ ಹೋದಾಗ ಅಲ್ಲಿ ನಾವು ವೇದವ್ಯಾಸರನ್ನ ಕಂಡು ಅಲ್ಲಿ ವಾಪಸ್ ಬಂದು ಮಹಾಭಾಷ್ಯವನ್ನು ಬರೆದು, ಅದಾದ್ಮೇಲೆ ಮತ್ತೆ 2ನೇ ಬಾರಿ ಹೋಗಿ ತಾತ್ಪರ್ಯ ನಿರ್ಣಯವನ್ನು ಬರೆದು. ಈ ರೀತಿಯಲ್ಲಿ ಅಥವಾ 2ನೇ ಬಾರಿಗೆ ಹೋದಾಗ ಹೇಳ್ತಾರೆ, ಸಹಭೋಗ ಮನನ್ಯ ಲಭ್ಯಾಸ್ಮೈ ಹನುಮದ್ರೂಪವದೇ ದೌಪುರಾಹಿ ಅನವೇಕ್ಷ ಪರಂ ಸ್ವಭೀಷ್ಟಕರ್ತ್ರೆ ಪ್ರತಿದಾತು ಹರಿರೈಜಯತ್ತಮೇವ. ಹಿಂದೆ 1 ಬಾರಿ ಭಾಷ್ಯವನ್ನು ಬರಿ, ನನ್ನ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರಿ ಅಂತ ಅಂದ ಒಂದೇ ಮಾತಿಗೆ ಇಲ್ಲಿ 1 ಭಾಷ್ಯವನ್ನು ಬರೆದು ಏನೇನು ಪರಮಾತ್ಮ ಹೇಳಿದಾರಲ್ಲ, ಹನುಮದವತಾರದಲ್ಲಾಗಲಿ ಭೀಮಾವತಾರದಲ್ಲಾಗಲಿ ಈ ಕಡೆ ಮಧ್ವಾವತಾರದಲ್ಲಾಗಲಿ ಪರಮಾತ್ಮ 1 ಮಾತಿಗೆ ಹೇಳಿದಾನೆ ಅಂದ ಕೂಡಲೇ ಅದನ್ನು ಮಾಡ್ತಾ ಇದ್ರು. ಕರ್ಣನ ಹಿಂದೆ ತಮಗೆ ರಾವಣನ ಹೊಡೆಯುವಂತ ಸಾಮರ್ಥ್ಯ ಇತ್ತು. ರಾವಣನ ತಮ್ಮ ಕೇವಲ ಒಂದು ನೋಟದಿಂದ ಒಂದು ಸಂಹಾರ ಮಾಡುವಂತ ಸಾಮರ್ಥ್ಯ ಇದ್ರೂ ರಾಮನಿಗೆ ಕೀರ್ತಿ ಬರಲಿ, ರಾಮನಿಗೆ ರಾವಣನ ಕೊಲ್ಲುವ ಮೂಲಕ ಅಪಾರವಾದ ಕೀರ್ತಿ ತಂದುಕೊಟ್ಟು ಅದು ನನ್ನ ಪರಮಾತ್ಮನ ನನ್ನ ಒಡೆಯರ ಸೇವೆ ಅನ್ನುವ ಒಂದು ಭಾವನೆಯಿಂದ ಅವನ್ನ ಸಂಹಾರ ಮಾಡಿದ. ಪರಶುರಾಮ ದೇವರ ಒಂದು ವರ ಇದೆ ಅನ್ನುವಂತ ಒಂದು ಕಾರಣದಿಂದ ಕರ್ಣನನ್ನ ಅನೇಕ ಬಾರಿ ಸೋಲಿಸಿದ್ರು ಮತ್ತು ಸೋಲಿಸದೇವನ್ನ ಬಿಟ್ರು. ಈ ರೀತಿ ಮಧ್ವಾವತಾರದಲ್ಲಿ ಅಷ್ಟೇ ಅವ್ರು ಹೇಳ್ತಾರೆ, ನಾ ಇಲ್ಲೇ ಇರ್ತೀನಿ, ನಾನು ನಿನ್ನೊಂದಿಗೆ ಇರ್ತೀನಿ. ನವೋದೌರಿಕ ಸಕಲ ಸೇವನಾಮೃತೆ ಮಮ್ಮಂತು ವಸ್ತು ಭಗವನ್ ಅನುಗ್ರಹ. ನಿಮ್ಮಿಬ್ಬರ ಸೇವೆಯಿಂದಲೇ ನನಗೆ ಇಲ್ಲಿ ಸಂತೋಷ ಆಗುತ್ತೆ. ನನ್ನ ನಾರಾಯಣ ರೂಪಿ ಪರಮಾತ್ಮ, ಅದೇ ರೀತಿ ವೇದವ್ಯಾಸ ರೂಪಿ ಪರಮಾತ್ಮ ಇವರ ಸೇವೆಯಲ್ಲೇ ಇರ್ತೀನಿ. ಅಲ್ಲಿ ಹೋಗಿ ಕೈಗಾಲದ ಈ ಜನರನ್ನ ಅಯೋಗ್ಯರಾಗಿರುವಂತಹ ಜನರನ್ನು ಉದ್ಧಾರ ಮಾಡೋದು ಬೇಕಾಗಿಲ್ಲ ಅಂತಂದಾಗ ಪರಮಾತ್ಮನ ಒಂದೇ ಒಂದು ಮಾತಿಗೆ, ಇಲ್ಲ ನೀನು ಹೋಗಿ ಅಲ್ಲಿ ಭಾಷ್ಯವನ್ನು ಬರೀ ಅಂತ ಅಂದಿರುವಂತಹ ಒಂದೇ ಒಂದು ಮಾತಿಗೆ ತಾವು ಈ ಕಡೆ ಬಂದು ಭಾಷ್ಯವನ್ನು ಬರೆದು ಅನೇಕ ಜನರನ್ನು ಉದ್ಧಾರ ಮಾಡಿ, ಶೋಭನ ಭಟ್ಟರು ಅನೇಕ ಜನ ಮತ್ತೆ ವಾಪಸ್ ಬರುವಾಗಲೂ ಅಷ್ಟೇ ಅನೇಕ ಜನರನ್ನು ಉದ್ಧಾರ ಮಾಡ್ಕೋತಾ ಅಚ್ಯುತ ಪ್ರೇಕ್ಷರಿಗೂ ಸರಿಯಾದ ಜ್ಞಾನ, ಜ್ಯೇಷ್ಠರಿಗಳಿಗೂ ಸರಿಯಾದ ಜ್ಞಾನ, ಅನೇಕವಾಗಿ ಈ ರೀತಿಯಲ್ಲಿ ಪರಮಾತ್ಮನ ಒಂದು ಮಾತಿಗೆ ಮಾಡಿರೋದು ನೋಡಿ ಪರಮಾತ್ಮನಿಗೆ ಇವರಿಗೆ ಯಾವ ಒಂದು ಸ್ಥಾನವನ್ನು ಕೊಡಬೇಕು ಅಂತಂದ್ರೆ ಅದು ಈಗ ಜೀವರಲ್ಲಿ ಅಷ್ಟು ಉತ್ತಮವಾದ ಕಾರ್ಯವನ್ನು ಮಾಡಿದವರೇ ಇಲ್ಲ. ಇದರಿಂದ ಪರಮಾತ್ಮ ಹಿಂದೆ ಸಹಭೋಗ ಕೊಟ್ಬಿಟ್ಟಿದ್ದಾರೆ. ಹನುಮಂತರಾದಾಗ ಅವರ ಮಾಡುವಂತಹ ಸೇವೆಗೆ ಮೆಚ್ಚಿ ಸಹಭೋಗವನ್ನು ಕೊಟ್ಟಿದ್ದಾರೆ. ಈಗ ಸಹಭೋಗಕ್ಕಿಂತ ಜೀವನಿಗೆ ಯೋಗ್ಯವಾದಂತಹ ಉತ್ತಮವಾದ ಸ್ಥಾನವೇ ಇಲ್ಲ. ಇದರಿಂದ ಈಗ ಏನು ಕೊಡಬೇಕು ಅಂತ ಪರಮಾತ್ಮ ಯೋಚನೆ ಮಾಡಿ ತಾನು ಪುನಃ ಸಹಭೋಗವನ್ನು ಹೆಚ್ಚಾಗಿ ಕೊಟ್ಟ, ಅದರ ಸಹಭೋಗವನ್ನು ಹೆಚ್ಚು ಮಾಡಿದ. ಅಂತಹ ಪರಮಾತ್ಮನಿಗೆ ಒಂದು ಕೊಟ್ಟಿರುವಂತದ್ದನ್ನೇ ಹೆಚ್ಚು ಮಾಡಬೇಕು, ಅಷ್ಟು ತಾವು ಸಾಧನೆಯನ್ನು ಮಾಡಬಹುದು. ಇನ್ನ ಇಲ್ಲಿ ಬಂದಾಗ ಮಧ್ವಾಚಾರ್ಯರಾಗಿ ನಮಗೆ ಈ ಕಡೆ ಇದ್ದಾಗ ಇನ್ನ ಅವರು 2ನೇ ಬಾರಿ ಬದಲಿಗೆ ಹೋಗಿ ಬರುವಾಗ ನಮಗೂ ಕೂಡ ಅನೇಕ ಬಾರಿ ಹೇಗಿರಬೇಕು, ಒಂದು ಅವ್ರು ತಮ್ಮ ಅನೇಕ ಪ್ರಸಂಗಗಳಲ್ಲಿ ತಾವು ತಿಳಿಸ್ಕೊಟ್ರು, ಹೇಗಿದ್ರೆ ನಮಗೆ ಕಷ್ಟ ಪ್ರಸಂಗದಿಂದ ಹೊರಗೆ ಬರ್ತೀವಿ ಅಂತೇಳಿ. ಒಂದು ತುರುಕರಾಜನ ಪ್ರಸಂಗದಲ್ಲಿ ತಾವು ಅವರ ಭಾಷೆಯಿಂದ ಅವರ ಜೊತೆ ಮಾತಾಡಿ ತಾವು ಮುಂದೆ ಹೋಗಿದ್ದೊಂದು. ಅಷ್ಟೇ ಅಲ್ಲದೆ ಅದಾದ್ಮೇಲೆ 3 ಬಾರಿ ಚೋರನ ಪ್ರಸಂಗ ಬಂತು. 3 ಬಾರಿ ಚೋರರು ಎದುರುಗಡೆ ಬಂದಾಗ 3 ಬಾರಿ ತಾವು ಒಂದು ಒಳ್ಳೆಯ ಚಮತ್ಕಾರದಿಂದ ಚೋರನ್ನು ಓಡಿಸಿದ್ರು. ಅದೇ ರೀತಿಯಲ್ಲಿ ಅನೇಕ ವಿಧವಾಗಿ ನಮಗೆ ಬೋಧನೆ ಮಾಡುವಂತ ಸಲುವಾಗಿ
ಇನ್ನು ಅವರು ಮಾಡಿದ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಒಂದು ಸೇರತ್ತೆ ಯಾವುದು ಅಂದರೆ ಪಂಡಿತಾಚಾರ್ಯರನ್ನ ಅವರು ಅವರು ತಾವು ವಾದದಲ್ಲಿ ಸೋಲಿಸಿ ಅವರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟಿದ್ರು. ಪಂಡಿತಾಚಾರ್ಯರು ಹೇಗಿದ್ರು ಅಂತಂದ್ರೆ ತಾವು ಸಣ್ಣ ವಯಸ್ಸಿನಲ್ಲೇನೆ, ಅತ್ಯಂತ ಸಣ್ಣ ವಯಸ್ಸೋದು, ಅಷ್ಟರಲ್ಲಿ ಯಾವಾಗ ಕಳಭಾಷಣೆಯ ಸೂರಿಪೋದ ಕವಿರಾಸಿ ಧನಮತ್ಯ ಪದ್ಯವಾದಿ. ಸಾಮಾನ್ಯವಾಗಿ ಮಕ್ಕಳು ಭಿಕ್ಷುಕರನ್ನು ನೋಡಿದ್ರೆ ಹೆದರ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಆ ಭಿಕ್ಷುಕ ಮನೆಗೆ ಭಿಕ್ಷೆ ಬಿಡ್ಲಿಕ್ಕೆ ಬಂದಾಗ ಈ ತೊದಲು ನುಡಿಯಲ್ಲಿದ್ದಂತಹ ಪಂಡಿತಾಚಾರ್ಯರು ತಾವೇ ಅಲ್ಲೇ ಒಂದು ಶ್ಲೋಕವನ್ನು ರಚನೆ ಮಾಡಿ ಆ ಶ್ಲೋಕದ ಮೂಲಕ ಅವನಿಗೆ ಏನು ನಡೀತಾ ಇದೆ ಅಂತ ಹೇಳಿ ಅವರು ಆ ಶ್ಲೋಕದ ಮೂಲಕ ಹೇಳಿದಿಷ್ಟೇ, ನಮ್ಮ ಮನೆಯಲ್ಲಿ ಒಬ್ಬ ದುಡಿಯೋರು 10 ಜನ ತಿಂತಾರೆ. ಎಲ್ಲಿ ಈ ರೀತಿಯಲ್ಲಿದೆಯೋ ಅಲ್ಲಿ ನಿನಗೆ ಊಟದ ಆಸೆ ನಿನಗೆ ಎಲ್ಲಿಂದಪ್ಪ ಅಂತ ಕೇಳ್ತಾರೆ. ಇದನ್ನ ಎಷ್ಟು ಅದ್ಭುತವಾಗಿ ಕೇಳಲಿಕ್ಕೆ ಸುಂದರವಾಗಿ ಯತ್ತಕ್ಷ ಪಡಕ ಶಾಖ ಈ ರೀತಿಯಲ್ಲಿ ಶಾಖ ಅನ್ನುವಂಥ ಒಂದು ಪದದಿಂದಲೇ ತಾವು ಅನೇಕ ಬಾರಿ ಈ ರೀತಿಯಲ್ಲಿ ಅದ್ಭುತವಾದ ಒಂದು ಶ್ಲೋಕವನ್ನು ತತ್ಕ್ಷಣದಲ್ಲೇ ರಚನೆ ಮಾಡಿದಂಥ ಮಹಾಪಂಡಿತರು. ಅವರಿಗೆ ಮುಂಚಿನೂ ಈ ಮಾಯಾವಾದದ ವಿಷಯದಲ್ಲಿ ಗೊಂದಲ ಇತ್ತು. ಅವರಿಗೆ ಅವರು ತಮ್ಮ ಅಧ್ಯಯನ ಕಾಲದಲ್ಲಿ ಅನೇಕ ಬಾರಿ ಪ್ರತಿಪಾದಿತ ಮಾತ್ಮನ ಯಥಾರ್ಥಂ ಪೃಥುಮಾಯ ಸಮಯಕ್ಕೆ ದುರ್ಘಟತ್ವ, ಈ ಮಾಯಾವಾದ ಎಷ್ಟು ಸರಿ ಇಲ್ಲ ಅಂತ ಇದರಲ್ಲಿ ಗೊಂದಲ ಇದೆ ಅನ್ನೋದನ್ನು ಅವರು ತಮ್ಮ ಅಧ್ಯಯನ ಸಮಯದಲ್ಲೇ ತಿಳಿಸ್ಕೊಟ್ಟಿದ್ರು. ಆದರೂ ಅದನ್ನು ಓದಿದ್ರು. ಅದನ್ನು ಓದೋದಷ್ಟೇ ಅಂತಂದ್ರೆ ಈಗ ನಮಗೊಂದರಲ್ಲಿ ಇಚ್ಛೆ ಇಲ್ಲ ಅಂತಂದ್ರೆ ಅದನ್ನು ನಾವು ಓದಲಿಕ್ಕೆ ಅದನ್ನು ಓದಿದ್ರು ಕೂಡ ಅಷ್ಟು ಪರಿಣತಿಯನ್ನು ನಾವು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಲ್ಲ. ನಮಗೆ ಇಚ್ಛೆ ಇಲ್ಲದೆ ಕೂಡ ನಾವು ಪರಿಣತಿಯನ್ನು ಇಷ್ಟಪಡೋದು. ಆದರೆ ತಾವು ಗೊಂದಲವನ್ನು ಅನುಭವಿಸ್ತಾ ಇರುವಂತಹ ಯಾವ ಸಿದ್ಧಾಂತ ಇದೆಯಲ್ಲ ಅದರಲ್ಲಿ ಅವರು ಎಷ್ಟು ಆಳವಾಗಿ ಎಷ್ಟು ಅದ್ಭುತವಾದ ಪಾಂಡಿತ್ಯವನ್ನು ಪಡೆದ್ರು ಅಂತಂದ್ರೆ ಆಗಿನ ಕಾಲದ ಅದ್ವೈತ ಪಂಡಿತರು ಅಂತ ಬಂದ್ರೆ ಮೊದಲಿಗೆ ಅವ್ರ ಹೆಸರು ಬರಬೇಕು. ಅಷ್ಟು ಪರಿಣತಿಯನ್ನು ತಮಗೆ ಇಷ್ಟವಿಲ್ಲದ ಗ್ರಂಥಗಳಿಗೆ ಪಡ್ಕೊಂಡ್ರು. ಆಮೇಲೆ ಅಷ್ಟೇ ಇದಾದ್ಮೇಲೆ ಯಾವಾಗ ಆಚಾರ್ಯ ಮಧ್ವರು ಕಂಡ್ರು ಅವಾಗ ಆಚಾರ್ಯ ಮಧ್ವರ ಕೀರ್ತಿಯನ್ನು ನಾವು ಕೇಳಿದ್ರು. ಈ ರೀತಿಯಲ್ಲಿ ಆಚಾರ್ಯ ಮಧ್ವರು ಒಂದು ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಆಗ ಮಧ್ವಾಚಾರ್ಯ ಜೊತೆ ಅನೇಕ ದಿನ ವಾದ ಮಾಡಿದ್ರು. ಮಧ್ವಾಚಾರ್ಯರಿಗೆ ಅವರನ್ನ ಸೋಲಿಸುವಂತ ಸಾಮರ್ಥ್ಯ ಕೆಲವೊಂದು ಕ್ಷಣಗಳಲ್ಲೇ ಮಧ್ವಾಚಾರ್ಯರನ್ನ ಸೋಲಿಸಬಹುದು. ಆದರೂ ತಾವು ಪಂಡಿತಾಚಾರ್ಯರ ಪಾಂಡಿತ್ಯ ಎಷ್ಟಿತ್ತು ಅಂತಂದ್ರೆ ಆಚಾರ್ಯ ಮಧ್ವ ಅಂತ ಆಗಿನ ಕಾಲದ ಪ್ರಸಿದ್ಧವಾದಿಗಳು ಇಲ್ಲಿ ತನಕ ಒಂದು ಕಡೆಯಿಂದ ಸೋಲಿನ ಒಂದು ಸಂಶಯವೂ ಬರ್ತಿದ್ದಿಲ್ಲ. ಅಂತಹ ಮಧ್ವಾಚಾರ್ಯರ ಎದುರುಗಡೆ ಅನೇಕ ದಿನಗಳು ಅವರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತಂದ್ರೆ ಪಂಡಿತಾಚಾರ್ಯರ ಪಾಂಡಿತ್ಯ ಎಷ್ಟು, ಅವರು ಓದಿದ್ದಾರೆ, ಆ ವಯಸ್ಸಿನಲ್ಲಿ ಅಂತಹ ಪಾಂಡಿತ್ಯವನ್ನು ತಾವು ಗಳಿಸಿದ್ದಾರೆ. ಈ ರೀತಿಯಲ್ಲಿ ಪಂಡಿತಾಚಾರ್ಯರನ್ನ ತಾವು ಬದಲಾಯಿಸಿ ವೈಷ್ಣವರನ್ನ ಮಾಡಿದಂತ ಇನ್ನೊಂದು ಘಟ್ಟ ಆಚಾರ್ಯ ಮಧ್ವರದು ಅತ್ಯುತ್ತಮವಾದ ಅವರ ಇನ್ನೊಂದು ಸಾಧನೆ. ಅಷ್ಟೇ ಅಲ್ಲದೆ ಮಧ್ವಾಚಾರ್ಯರು ಅವರು ಪರಮಾತ್ಮನಿಗೆ ದಿನ ಪೂಜೆ ಮಾಡಾದ್ಮೇಲೆ ಆ ತುಳಸಿ ನಿಂತಲ್ಲ, ಆ ತುಳಸಿಯಲ್ಲಿ ಅಮೃತವಾಗಿ ನಿರೀಕ್ಷಾ ಸ್ರಾವಿ ನಿರ್ಮಾಲ್ಯ ಸೋಡೆ, ಅಲ್ಲಿ ಅಮೃತದ ಕೆಲವೊಂದು ಹನಿಗಳು ಇರ್ತಾ ಇತ್ತು ಅಂತ. ಖಂಡಿತ ಮುಂದಿನ ದಿನ ಶಿಷ್ಯರೆಲ್ಲರೂ ಕೂಡ ಅದನ್ನು ತೆಗೆಯುವಾಗ ಒಂದು ಹಿನ್ನೆಲೆ ಒಂದು ನಿರ್ಮಾಲ್ಯವನ್ನು ತೆಗೆಯುವಾಗ ಅಲ್ಲಿ ಅಮೃತದ ಕೆಲವೊಂದು ಬಿಂದುಗಳು ಕಾಣಿಸ್ತಾ ಇತ್ತು. ಅಷ್ಟು ತಾವು ದೇವತೆಗಳು ಅಲ್ಲಿ ದೇವತೆಗಳೇ ಅಲ್ಲಿ ಬರ್ತಾ ಇದ್ರು. ಈಗ ನಾವೆಲ್ಲ ದೇವತೆಗಳ ಪೂಜೆ ಮಾಡ್ತೀವಿ, ಅಲ್ಲಿ ದೇವತೆಗಳು ಬರ್ತಾರೆ ಹೌದು. ಆದರೆ ಆಚಾರ್ಯ ಮಧ್ವರ ಪೂಜೆ ಮಾಡುವಾಗ ದೇವತೆಗಳು ಆಚಾರ್ಯ ಮಧ್ವರ ಪೂಜೆ ನೋಡ್ಲಿಕ್ಕೆ ಬರ್ತಾ ಇದ್ರು. ನಾವೆಲ್ಲ ಪೂಜೆ ಮಾಡುವಾಗ ದೇವತೆಗಳು ಪೂಜೆ ಸ್ವೀಕಾರ ಮಾಡೋದಕ್ಕೆ ಬರ್ತಾರೆ, ಅವರಿಗೆ ದೇವತೆಗಳು ಪೂಜೆ ನೋಡೋದಕ್ಕೆ ಬರ್ತಾ ಇದ್ರು ಅಂತಂದ್ರೆ ಇದರಿಂದಲೇ ಅಲ್ಲಿ ಅಮೃತ ಅಲ್ಲಿ ಇರ್ತಾ ಇತ್ತು. ಈ ರೀತಿಯಲ್ಲಿ ಅನೇಕ ಬಾರಿ ತಾವು ತಮ್ಮ ಅಷ್ಟ ಮಹಿಮಾ ಸಿದ್ಧರು ಅಣಿಮಾದಿ ಶಕ್ತಿಗಳಿದ್ದಾವೆ ಅವರಿಗೆ ಅನೇಕ ಬಾರಿ ತಿಳಿಸ್ಕೊಟ್ರು. ಮಧ್ವಾಚಾರ್ಯರು ಈ ರೀತಿಯಲ್ಲಿ ಎಲ್ಲಾ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಮಧ್ವಾಚಾರ್ಯದ ಆ ಭೀಮ ಇದ್ದಾಗ ಏನು ಬಲ ಇತ್ತಲ್ಲ ಅದೆಲ್ಲ ಇದೆ, ಇನ್ನು ಇಲ್ಲಿ ಬಂದಿಲ್ಲ ಮಧ್ವಾಚಾರ್ಯ ಅಂತ ಹೇಳಲಿಕ್ಕೂ ಇಲ್ಲ. ಆ ರೀತಿಯಲ್ಲಿ ಅನೇಕ ಬಾರಿ ತಮ್ಮ ಶಿಷ್ಯರನ್ನ 15-16 ಜನದ ಶಿಷ್ಯರನ್ನ ಯುವಕರಾದವ್ರನ್ನ ಇವರು ಸ್ವಲ್ಪ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ನೋಡಿದಾಗ ವಯಸ್ಸಾಗಿತ್ತು ಮಧ್ವಾಚಾರ್ಯ.
ಒಂದು 50 ವರ್ಷ ಆ ಸಮಯದಲ್ಲಿ ತಮ್ಮ ಯುವಕರಾದ ಶಿಷ್ಯರನ್ನ ಒಂದು ಬಾರಿ ಅವ್ರನ್ನ ಹಿಡಿದು ಕೆಳಗಿಟ್ಟರೆ ಮೇರು ಪರ್ವತ ಅವ್ರ ಮೇಲೆ ಬಿದ್ದಂಗೆ ಆಗ್ತಾ ಇದ್ದಾರೆ. ಅಷ್ಟು ತಾವು ಬಲವನ್ನ ಮಧ್ವಾಧಾರದಲ್ಲೂ ತಾವು ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನ ಸಣ್ಣ ಬಾಲಕರಾಗಿದ್ದಾಗೆ ಇವರನ್ನ ಅವರ ಸಹಪಾಠಿಗಳಲ್ಲ ಅವ್ರ ಗುರುಗಾದಲ್ಲಿ ತೊಡಗುತ್ತಿಲ್ಲ ಏನಂತ ಓದುವಾಗ ಅವರ ಗತಮಯಂ ನಾನು ಭೀಮ ಅಂತೇಳಿ ಅವರ ಶಿಷ್ಯರೆಲ್ಲ ಹೇಳ್ತಾ ಇರ್ತಾರೆ, ಇವನು ಭೀಮನೇ ಆಗಿರಬೇಕು ಇವನು ಅಂತೇಳಿ. ಅಷ್ಟೇ ಅಲ್ಲದೆ ಇನ್ನೊಂದು ಕಡೆ ತಾವು ಒಂದು ಬಂಡೆಕಲ್ಲು, ಆ ಬಂಡೆಕಲ್ಲು ಏನಾಗಿತ್ತು ಅಂತಂದ್ರೆ ಊರಿಗೆ ನೀರಿನಿಂದ ಸಮಸ್ಯೆ ಆಗ್ತಾ ಇದ್ದಾಗ ಆ ಬಂಡೆಕಲ್ಲು ಪರಿಹಾರ ಆಗಿತ್ತು. ಅದನ್ನು ದಾರಿಯಲ್ಲಿ ತುಂಬಾನೇ ವಜ್ರವಾಗಿತ್ತು. ದಾರಿಯಲ್ಲೇ ಬಿಟ್ಟಿದಾಗ ಅಲ್ಲಿ ಜನರಿಗೆ ಕೇಳ್ತಾರೆ, ಇದಕ್ಕೆ ಇಲ್ಲೇ ಬಿಟ್ರಿ, ಲೋಕಗಳಿಗೆ ಉಪಕಾರ ಆಗಬೇಕು ಅಂತ ಹೇಳ್ತಾರೆ, ಅಲ್ಲಿ ಇಡಬೇಕು ಅಂದ್ಕೊಂಡಿದ್ದು ನೀವು ಆ ಸ್ಥಳದಲ್ಲಿ, ಇಲ್ಲೇ ಯಾಕೆ ಮಧ್ಯ ದಾರಿಯಲ್ಲೇ ಬಿಟ್ಟಿದ್ದೀರಾ ಅಂತ. ಅದಕ್ಕೆ ಆ ಜನರು ಅವಾಗ ಹೇಳ್ತಾರೆ, ಇದನ್ನ ತುಂಬಾ ವಜ್ಜ ಇದೆ, ಇದು ಭೀಮ ಇದ್ರು ಅಲ್ಲಾಡತ್ತಿರ್ಲಿಲ್ಲ ಗೊತ್ತಿಲ್ಲ, ಅಷ್ಟು ವಜ್ಜ ಇದೆ ಇದು ಅಂತ. ಇದನ್ನ ಹೇಳಿದರೆ ಯಾರೆದುರುಗಡೆ? ಹಿಂದೆ ಭೀಮನದವರು ಎದುರುಗಡೆ. ಇದರಿಂದ ಮಧ್ವಾಚಾರ್ಯರು ಇಲ್ಲ, ಭೀಮನ ಕೈಲಿ ಇದು ಆಗುತ್ತೆ ಅಂತ ತಿಳಿಸ್ಕೊಡೋದಕ್ಕೋಸ್ಕರ ಮತ್ತೆ ಆ ಕಲ್ಲು ತೆಗೆದು ಆ ಜಾಗದಲ್ಲಿ ತಾವೊಬ್ಬರೇ ಇಟ್ಟಿದ್ದಾರೆ. ಈ ರೀತಿಯಲ್ಲಿ ತಮ್ಮ ಬಲವನ್ನೂ ತಿಳಿಸ್ಕೊಟ್ಟಿದ್ದಾರೆ. ಕೊನೆಗೆ ಈಗಲೂ ಬದರಿಯಲ್ಲಿ ಕೂತಿದ್ದಾರೆ. ಅದೃಶ್ಯ ರೂಪಿ ಪೀಠಸ್ತಿ ದೃಶ್ಯಸ್ತಿ ಬದರಿ ಕತೆ. ಈ ಉಡುಪಿಯಲ್ಲಿ ಅದೃಶ್ಯರಾಗಿ ಕೂತಿದ್ದಾರೆ, ಬದರಿಯಲ್ಲಿ ದೃಶ್ಯರಾಗಿ ಕೂತಿದ್ದಾರೆ. ವ್ಯಾಸರ ಹತ್ರ ಈಗಲೂ ಅಧ್ಯಯನ ಮಾಡ್ಕೊಂತ, ಈಗಲೂ ಪರಮಾತ್ಮನನ್ನ ಚಿಂತನೆ ಮಾಡ್ಕೊಂತ ತಾವು ಅಲ್ಲೇ ಇದ್ದಾರೆ. ಮಧ್ವಾಚಾರ್ಯರೇ ಅಂದ್ರೆ ಇಲ್ಲಿ ಸರ್ವಜ್ಞ ತೀರ್ಥರು ಅಂತ ಹೇಳಿ ಬಿರುದು ಪಡ್ಕೊಂಡಿರುವಂತಹ ಮಧ್ವಾಚಾರ್ಯರೇನೆ ಇನ್ನೂ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲಿ ಮಧ್ವಾಚಾರ್ಯರ ಅದನ್ನೇ ಜಯತೀರ್ಥರು ಹೇಳ್ತಾರೆ, ನಾನು ಯಾವುದರಲ್ಲೂ ಇಲ್ಲ. ಅವರು ವಾಸ್ತವಿಕವಾಗಿ ಅತ್ಯಂತ ಚತುರರು. ಆದ್ರೆ ಅವ್ರು ಹೇಳೋದೇನು ಅಂದ್ರೆ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಿನಂ ಪ್ರಪನ್ನ ಮಾನ್ಯಾಸ್ಮ. ಆಚಾರ್ಯ ಮಧ್ವ ಕರುಣೆಯಿಂದಲೇ ಏನಿದೆಯೋ ಅಷ್ಟೆಲ್ಲವೂ ಮಧ್ವಾಚಾರ್ಯ ಕರುಣೆಯಿಂದಲೇ ಇದೆ. ಈ ರೀತಿಯಲ್ಲಿ ಆಚಾರ್ಯ ಮಧ್ವರು ಅತ್ಯಂತ ಪರಮ ಭಗವತ್ ಭಕ್ತರು. 3 ಅವತಾರಗಳನ್ನಷ್ಟೇ ಅನಂತ ಪರಮಾತ್ಮನ ರೂಪಗಳನ್ನು ನೋಡ್ಕೊಂತ ಇಲ್ಲಿ ತನಕ ಈಗ ಜೀವರಾಶಿಯಲ್ಲಿ ಈಗ ಒಬ್ಬರೊಬ್ಬರಿಗೆ ಇಷ್ಟಿಷ್ಟು ಗುಣಗಳು ಚಿಂತನೆ ಮಾಡಲಿಕ್ಕಿದೆ ಅಂತ ಪರಮಾತ್ಮನಿಗೆ. ಕೆಲವೊಂದು ಜೀವಿಗಳಿಗೆ ಪರಮಾತ್ಮ ಒಂದೇ ಗುಣ ಚಿಂತನೆ ಮಾಡುವಂತಹ ಯೋಗ್ಯತೆ ಇದೆ, ಕೆಲವೊಂದು ಜೀವಿಗಳಿಗೆ 4 ಗುಣ ಚಿಂತನೆ ಮಾಡುವ ಯೋಗ್ಯತೆ ಇದೆ. ಈ ಆಚಾರ್ಯ ಮಧ್ವರಿಗೆ ಪರಮಾತ್ಮನ ಎಲ್ಲ ಗುಣಗಳು ಅಂತಂದ್ರೆ ಯಾವ ಸಚ್ಚಾಸ್ತ್ರಗಳಲ್ಲಿ ಹೇಳಿದವಲ್ಲ ಆ ಎಲ್ಲಾ ಗುಣಗಳನ್ನು ಚಿಂತನೆ ಮಾಡುವಂತಹ ಅದ್ಭುತವಾದ ಸಾಮರ್ಥ್ಯ ಆಚಾರ್ಯ ಮಧ್ವರಿಗಿದೆ. ಅಂತಹ ಆಚಾರ್ಯ ಮಧ್ವರು ಪರಮ ಭಾಗವತ್ ಭಕ್ತರಲ್ಲಿ 2ನೇವರು. ಇನ್ನ ಅದರ ನಂತರ ರುದ್ರದೇವರು. ಸಾಮಾನ್ಯವಾಗಿ ಹೆಚ್ಚಾಗಿ ಹೇಳೋದೇನು ಅಂತಂದ್ರೆ ಜನರು ಈ ವೈಷ್ಣವರಿಗೆ ರುದ್ರದೇವರು ಒಂದು ಸ್ವಲ್ಪ ದೂರ ಇಡುತ್ತಾರೆ ಅಂತ. ಆದರೆ ರುದ್ರದೇವರ ಒಂದು ಮಹಿಮೆ, ಅವರ ಬಲ, ಅದಕ್ಕೆ ಸಮನಾದವರು ಇನ್ನೊಬ್ರು ಇಲ್ಲೇ ಇಲ್ಲ. ಅವ್ರಿಗೆ ವೈಷ್ಣವರಲ್ಲಿ ಅತ್ಯಂತ ಉತ್ತಮರಾದವರೇ ರುದ್ರದೇವರು. ಅವರು ಅಶ್ವತ್ಥಾಮಾಚಾರಾದಾಗಲಿ ಅವರ ಬಲ ಅತ್ಯಂತ ನಿಸ್ಸೀಮವಾಗಿ ತೋರಿಸಿದ್ದಾರೆ. ಪರಮಾತ್ಮನ ಸೇವೆಯನ್ನ ಸದಾ ಮಾಡ್ತಾರೆ ಅಂತಹ ರುದ್ರದೇವರು. ಅದೇ ರೀತಿಯಲ್ಲಿ ರುದ್ರದೇವರ ಸಮಾನವಾಗಿ ಶೇಷದೇವರಾಗಿದ್ದಾಗ ಶೇಷದೇವರು ತಾವು ಲಕ್ಷ್ಮಣನಾಗಿ ಹುಟ್ಟಿದಾಗ ಎಷ್ಟು ರಾಮನ ಸೇವೆ ಮಾಡಿದ್ದಾರೆ ಅಂತಂದ್ರೆ ಆ ಸೇವೆಯಿಂದ ಬಂದಿರುವಂತಹ ಪುಣ್ಯವನ್ನ ಕಡಿಮೆ ಮಾಡ್ಕೊಳಕ್ಕೆ ಇನ್ನೊಂದು ಅವತಾರ ಎತ್ತಬೇಕಾಯ್ತವ್ರಿಗೆ. ಅಷ್ಟು ರಾಮನ ಸೇವೆಯನ್ನ ಹಗಲು ರಾತ್ರಿ ತಾವು ರಾಜ್ಯದಲ್ಲೇ ಆರಾಮಾಗಿರ್ಬೋದಾಗಿತ್ತು. ಸೀತೆಗೆ ನಿಯಮ ಇದ್ದಿಲ್ಲ, ಬರೀ ರಾಮನಿಗೆ ಮಾತ್ರ ಕಾಡಿಗೆ ಹೋಗುವಂತ ನಿಯಮ ಇತ್ತು. ಆದ್ರೆ ರಾಮನ ಸೇವೆಗಾಗಿ, ಕೇವಲ ರಾಮನ ಸೇವೆಗಾಗಿ ತಾವು ರಾಮನೊಂದಿಗೆ ಹಿಂದ್ಗಡೆ ಹೋಗ್ತಾ ಇರ್ತಾರೆ ಅಂತ. ರಾಮನೊಂದಿಗೆ ಇದ್ದು ಬರೀ ಇದ್ದವನ ಕಾಡಿನಲ್ಲಿದ್ದ ಕಾಲೋದು ಇಷ್ಟೇ ಅಲ್ಲ, ಯಾವಾಗ ಸಮಯ ಬಂತೋ ಆಗ ರಾವಣನ ಸೇನೆಯೊಂದಿಗೆ ಯುದ್ಧ ಮಾಡಲಿಕ್ಕೂ ತಯಾರಾದ. ಅಷ್ಟು ರಾಮನ ಮಾತನ್ನು ಕೇಳುವಂತಹ ಶೇಷದೇವರು. ಇದೇ ರೀತಿ ಕೆಳಗಿಳಿದ ಬರ್ತಾ ಸೂರ್ಯ, ಚಂದ್ರ,
ಆಮೇಲೆ ಇಂದ್ರನೂ ಆಗ್ಬೋದು. ಇಂದ್ರ ಅರ್ಜುನನಾದಾಗ ಎಷ್ಟೋ ವಿಧದಲ್ಲಿ ಕೃಷ್ಣನಿಗೆ ಸೇವೆ ಮಾಡಿದ್ದಾನೆ. ಹೌದು, ಕೆಲವೊಬ್ಬರು ಅರ್ಜುನನು ಇಡುವಿದ್ದಾನೆ. ಎಲ್ಲ ದೇವರು, ವಾಯುದೇವರು ಬಿಟ್ಟು ಶೇಷದೇವರಿಂದ ಹಿಡಿದು ರುದ್ರದೇವರಿಂದ ಹಿಡಿದು ಎಲ್ಲರೂ ಕೂಡ ಅವಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ. ಆದರೆ ಅದನ್ನ ಪುನಃ ನಾವು ಸರಿದಿದ್ದುಕೊಂಡು ಅದನ್ನು ಮುಂದೆ ಹೋಗ್ತಾರೆ. ಅದು ದೇವತೆಗಳು. ತಪ್ಪು ಮಾಡೋದು ಜೀವನ ಎಲ್ಲರ ಸಾಮಾನ್ಯ. ಜೀವರಿಗೆ ಹೆಚ್ಚಾಗಿ ರುಜುಜೀವಿ ಅಲ್ಲ ಅವನು ಅಂತಂದ್ರೆ ತಪ್ಪು ಮಾಡೋದು ಅವನಿಗೆ ಸಾಧಾರಣ. ಆದರೆ ಆ ತಪ್ಪ ದೇವತೆಗಳಿಗೆ ಏನು ಅಂತಂದ್ರೆ, ದೇವತೆಗಳು ತಾವು ತಪ್ಪನ್ನ ತಿದ್ದಿ ಅದನ್ನ ಒಪ್ಪಿ ತಾವು ಮುಂದೆ ಹೋಗ್ತಾರೆ. ಇದರಿಂದ ಅವರು ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ. ಇದೇ ರೀತಿ ಇಂದ್ರದೇವರು, ಅದೇ ರೀತಿ ಕಾಮ ಅಂದ್ರೆ ಪ್ರದ್ಯುಮ್ನ, ತಾನು ಪ್ರದ್ಯುಮ್ನಾದಾಗ ಕೃಷ್ಣನ ಮಗನ ಹುಟ್ಟಿದಾಗ ತಾನು ಕೃಷ್ಣನೇ ಅನೇಕ ವಿಧವಾಗಿ ಸೇವೆ ಮಾಡಿದ್ದಾನೆ. ಅಷ್ಟೇ ಅಂದರೆ ತಾನು ಅನೇಕ ಬಾರಿ ಕಾಮನು ಕೂಡ ರಾಮಾಯಣದಲ್ಲಿ ತಾನು ರಾಮನ ತಮ್ಮನಾಗಿಯೇ ತಾನು ಒಂದು ಸೇವೆ ಮಾಡಿದ್ದಾನೆ. ಈ ರೀತಿಯಲ್ಲಿ ಮತ್ತೆ ಈಗ ನಮಗೆ ಈಗಿನ ಕಾಲದ ನಮಗೆ ತುಂಬಾ ಹತ್ತಿರದಲ್ಲಿರುವಂತಹ ಪರಮಾತ್ಮನ ಸೇವಕರು ಅಂತಂದ್ರೆ ಮಧ್ವಾಚಾರ್ಯ ಶಿಷ್ಯರಲ್ಲಿ ಅದರಲ್ಲಿ ವಿಷ್ಣು ತೀರ್ಥ ಮಧ್ವಾಚಾರ್ಯನ ಪೂರ್ವಾಶ್ರಮದ ತಮ್ಮ. ಸಾಮಾನ್ಯವಾಗಿ ಮಧ್ವ ವಿಜಯ ಅದು ಮಧ್ವಾಚಾರ್ಯನ ಅವರ ಮಹಿಮೆಯನ್ನು ವರ್ಣಿಸುವಂತಹ ಗ್ರಂಥ. ಮಧ್ವ ವಿಜಯದಲ್ಲಿ ಮಧ್ವಾಚಾರ್ಯ ಬಿಟ್ಟು ಬೇರೆಯವ್ರ ಹೆಸರು ಬಂದಿದೆ ಅಂತಂದ್ರೆ, ಅಂದ್ರೆ ವಿಷ್ಣು ತೀರ್ಥರ ಹೆಸರು ಬಂದಿದೆ ಅಂತಂದ್ರೆ, ವಿಷ್ಣು ತೀರ್ಥರು ಎಷ್ಟು ಅವರು ಉತ್ಕೃಷ್ಟರು, ಎಂತಹ ಭಾಗವತ ದೀಕ್ಷೆ, ಎಂತಹ ಮಧ್ವಾಚಾರ್ಯ ಸೇವೆ ಅವರಲ್ಲಿ ಇತ್ತು ಅಂತ. ಅವರು ಪಂಡಿತಾಚಾರ್ಯ ಹೇಳ್ತಾರೆ, ಲೋಲ್ಯಾತ್ ಸಂವರ್ಣತೆ ಮಾನ. ಅವರ ಬಗ್ಗೆ ನಾವು ಹೇಳೋದಕ್ಕೆ ಸಾಮರ್ಥ್ಯವೇ ಇಲ್ಲ, ಆದರೆ ಸ್ವಲ್ಪ ಹೇಳ್ತಾ ಇದ್ದೇನೇನೋ ಅಂತ. ಅಂತಹ ವಿಷ್ಣು ತೀರ್ಥರು, ಇಲ್ಲ ಪದ್ಮನಾಭ ತೀರ್ಥರು ಸಾಮಾನ್ಯವಾಗಿ ಅವಾಗ 2 ತಿಂಗಳಿನ ಪರ್ಯಾಯದ ಆಚಾರ್ಯ ಮಧ್ವರ ವ್ಯವಸ್ಥೆ ಹೇಗಿತ್ತು ಅಂದರೆ 2 ತಿಂಗಳಿನ ಪರ್ಯಾಯ ಒಂದು ಮಠಕ್ಕೆ ಈ ರೀತಿಯಲ್ಲಿ ಇದ್ದಿದ್ದು. ಆದರೆ ಇದರಿಂದ ಆಗಿನ ಕಾಲದಲ್ಲಿ ಯತಿಗಳಿಗೆ ಹೆಚ್ಚಾಗಿ ದೂರದಲ್ಲಿ ಹೋಗೋದಕ್ಕೆ ಕಷ್ಟ ಆಗ್ತಾ ಇತ್ತು. ಈ ದಕ್ಷಿಣ ಭಾರತ ಪ್ರಾಂತ್ಯದಲ್ಲಿ ಹೆಚ್ಚಾಗಿ ಇರಬೇಕಾಗ್ತಾ ಇತ್ತು. ಆದರೆ ಪದ್ಮನಾಭ ತೀರ್ಥರಿಗೆ ಪರ್ಯಾಯ ಕೃಷ್ಣ ಪೂಜೆ ನಿರ್ಬಂಧನೆ ಇದ್ದಿದ್ದಿಲ್ಲ. ಇದರಿಂದ ಅವರು ಅನೇಕ ದೇಶಗಳನ್ನು ಸುತ್ತಾಡಿ ಅಲ್ಲಿರುವಂಥ ಮಾಯಾವಾದಿಗಳನ್ನ ಗೆದ್ದು ಮತ್ತೆ ದೂರ ದೂರ ಪ್ರದೇಶದಲ್ಲಿಯೂ ಆಚಾರ್ಯ ಮಧ್ವರ ಸಿದ್ಧಾಂತವನ್ನು ಸ್ಥಾಪಿಸುವಂತಹ ಕಾರ್ಯವನ್ನು ಮಾಡಿದ್ದು ಪದ್ಮನಾಭ ತೀರ್ಥ. ಈ ರೀತಿಯಲ್ಲಿ ಮತ್ತೆ ಮುಂದೆ ಬರ್ತಾ ಬರ್ತಾ ವಾದಿರಾಜರು ಅಷ್ಟೇ ಮಧ್ವ ಸಿದ್ಧಾಂತದ ತುಂಬಾ ಮೇಲೆ ತಗೊಂಡು ಹೋದಂತಹ ಮಹಾನುಭಾವರು. ಸಾಮಾನ್ಯವಾಗಿ ಈ ಮಧ್ವರ ಬಗ್ಗೆ ಒಂದು ಮಾತಿತ್ತು. ಮಧ್ವರು ಈ ಶಾಸ್ತ್ರಗಳಲ್ಲಷ್ಟೇ ವಾದ ಇವುಗಳಲ್ಲಿ ಮಾತ್ರ ಇರ್ತಾರೆ, ಈ ಕಾವ್ಯ ಇವುಗಳನ್ನು ಇರಲ್ಲ ಅಂತ. ಆದರೆ ಅದನ್ನು ತಾವು ಖಂಡಿಸಿ, ಇಲ್ಲ ಮಾಧ್ವರು ಅಂದ್ರೆ ಎಲ್ಲರಲ್ಲೂ ಇರ್ತಾರೆ ಅಂತ ತಿಳಿಸ್ಕೊಡೋದಕ್ಕೆ ತಾವೇ ಒಂದು ಮಹಾಕಾವ್ಯ ರುಕ್ಮಿಣೀಶ ವಿಜಯವನ್ನು ತಾವೇ ಬರೆದು ತೋರಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಅನೇಕ ಜನ ಆಕ್ಷೇಪ ಮಾಡ್ತಾರೆ, ನಿಮ್ಮ ಕಡೆ ರುಕ್ಮಿಣೀಶ ವಿಜಯ ಒಂದೇ ಇದೆ, ನಮ್ಮ ಕಡೆ ತುಂಬಾ ಇದೆ ಅಂತ. ಆದರೆ ರುಕ್ಮಿಣೀಶ ವಿಜಯ ಕೇವಲ ಒಂದೇ ಒಂದು ಕಾವ್ಯ, ಅನೇಕ ಎಲ್ಲಾ ಕಾವ್ಯಗಳನ್ನು ಗೆದ್ದು ಕೇವಲ 19 ದಿನದಲ್ಲಿ 19 ಸರಗಾತ್ಮಕವಾದಂತಹ ಅದ್ಭುತವಾದ ಕಾವ್ಯವನ್ನು ತಾವು ಗ್ರಂಥ ಹಚ್ಕೊಡುವಾಗ ಮಾಡಿದ್ದಾರೆ. ಈಗ ಸಾಮಾನ್ಯವಾಗಿ ರುಕ್ಮಿಣೀಶ ವಿಜಯದ ಶ್ಲೋಕಗಳನ್ನ ಕೇಳ್ತಾ ಹೋದ್ರೆ ಇಂತಹ ಶ್ಲೋಕಗಳಿಗೂ ಅರ್ಥವನ್ನು ಹೇಳಬಹುದಾ ಅಂತ ಆಶ್ಚರ್ಯ ಆಗಬೇಕು. ಇಂತಹ ಶ್ಲೋಕಗಳನ್ನ ಮಾಡಬೇಕು ಅಂದ್ರೆ ಸ್ವಲ್ಪ ವಿಚಾರ ಮಾಡಿ ಕೂತು ಇದರ ಬಗ್ಗೆ ಒಂದು 4 ಕೋಶಗಳನ್ನ ತೆಗೆದು ನೋಡಿ ಬರೀಬೇಕು ಅಂತ ಅನ್ಸುತ್ತೆ. ಅಂತಹ ಪ್ರಸಂಗಗಳೆಲ್ಲ ಇದೆ. ಒಂದೇ ಪಾದವೇ ಇಡೀ ಶ್ಲೋಕವಾಗಿ ಬದಲಾಗಿದೆ. ರಮಾಣಯ ಹಂಕದ ದೂರ ಬರುತ್ತೆ, ಇಷ್ಟಿಂದ ಇಡೀ ಶ್ಲೋಕವಾಗಿ ಮಾಡಿಬಿಟ್ಟಿದೆ. ಅಂತಹ ಒಂದು ಕಾವ್ಯ ಕೂತು ಮಾಡಬೇಕು. ಒಂದು ಕಡೆ ಕೂತು ಒಂದು ಅದಕ್ಕಂತ ಹೇಳಿ ಕೆಲವೊಂದು ದಿನಗಳನ್ನ ಇಟ್ಕೊಂಡು ಬೇರೆ ಕೆಲಸನ ಪಕ್ಕಕ್ಕಿಟ್ಟು ಮಾಡಬೇಕು. ಅಷ್ಟು ಕಷ್ಟವಾಗಿದೆ ಅಂತ ಅನಿಸ್ಬೇಕು ಅವರಿಗೆ. ಆದರೆ ತಾವು ಅದನ್ನು ಸುಮ್ಮನೆ ಹಾಗೆ ಹೇಳ್ತಾ ಇದ್ರು, ಅವ್ರು ಬರ್ಕೊತಾ ಇದ್ರು. ಅದನ್ನು ತಾವು ಗಂಧ ಹಚ್ಕೊಳ್ಳುವಾಗ ತಾವು ಹೇಳೋದು, ಅವರು ಶಿಷ್ಯರು ಬರ್ಕೊಳ್ಳೋದು, ಈ ರೀತಿಯಾದ ವ್ಯವಸ್ಥೆಯನ್ನು ಇಟ್ಕೊಂಡು ಅದ್ಭುತವಾದ ಕಾವ್ಯವನ್ನು ಮಾಡಿ ಮಧ್ವ ಸಿದ್ಧಾಂತವನ್ನು ಮೇಲಕ್ಕೋದಂಥ ಮಹಾನುಭಾವರು. ಇನ್ನು ರಾಯರ ಬಗ್ಗೆ ಹೇಳೋದು ಬೇಕಾಗಿಲ್ಲ, ಅಷ್ಟವರ ಮಂತ್ರ ಸಿದ್ಧಿ ಆಗಬಹುದು. ಅನೇಕ ಜನ ಪ್ರತ್ಯಕ್ಷವಾಗಿ ರಾಯರ ಮಹಿಮೆಯನ್ನು ಕಂಡುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ತಾವು ಗಂಧ ತೆಗೆಯುವಾಗ ತಾವು ಹೇಳಿರುವಂತಹ ಸೂಕ್ತದ
ಪ್ರಭಾವ, ಅದರ ಮಹಿಮೆ ಗಂಧದಲ್ಲಿ ಕಾಣಿಸುತ್ತೆ. ಅಂತಹ ಒಂದು ಅದ್ಭುತವಾದ ಮಂತ್ರಸಿದ್ಧಿ ಅದು ರಾರಲ್ಲಿತ್ತು. ಇನ್ನು ಅದೇ ರೀತಿಯಲ್ಲಿ ಬರ್ತಾ ಬರ್ತಾ ವಿಶ್ವೇಶತೀರ್ಥರಾಗಲಿ ಅನೇಕ ಜನ ಮಹನೀಯರಿದ್ದಾರೆ. ಆ ಎಲ್ಲ ಭಗವದ್ಭಕ್ತರು ಎಲ್ಲರೂ ಕೂಡ ಸದಾ ನಮ್ಮ ಮೇಲೆ ಕರುಣೆ ಬೀರ್ತಾ ಇರಲಿ ಅಂತ ಹೇಳ್ತಾರೆ. ನನ್ನ ಮಾತನ್ನು ಮುಗಿಸ್ತಾರೆ. ಶ್ರೀ ಕೃಷ್ಣ.